ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವ್ಲಾಗ್. ಭಾಳ ದಿನ ಅಂತ ವ್ಲಾಗ್ ಮಾಡಿರಲಿಲ್ಲ, ಕೆಲಸದ ಪ್ರೆಷರ್ ಅದು ಇದು ಅನ್ಕೊಂತ ಬಿಜಿದಾಗಿದ್ದೆ. ಸೊ ಇವಾಗ ಲೈಕ್ ನಿನ್ನೆ ನಾನು ರೂಮಿಗೆ ಶಿಫ್ಟ್ ಆದ್ನಿ. ಇವತ್ತು ಸಂತಿ ಮಾಡ್ಕೊಂಬಂದೇವಿ. ನೋಡ್ಬೋದು ಆದಿದ್ದು ಏನೇನೋ ಕನತದ ಎಟ್ಟದ. ಸೊ ಇವಾಗ ನಾವು ಮಾಡತ್ತೇಳಿ ತಾಲಿಪಟ್ಟಿ ಏನೇನು ಕಟ್ ಮಾಡ್ಕೊಂಡೇನಂತಂದ್ರೆ ಉಳ್ಳಾಗಡ್ಡಿ, ಆಮೇಲೆ ಗಜ್ರಿ, ಮುಳ್ಳು ಸೌಂತಿಕಾಯಿ ಕಟ್ ಮಾಡ್ಕೊಂಡೀನಿ. ನಮ್ಮ ಅವ್ವ ಕಾಲ್ ಹಚ್ಚೀನಿ ಹೆಂಗೆ ಮಾಡೋದ ಅಂತ ಗೊತ್ತಿರಾಕಿಲ್ಲ ನನಗೂ ಅಷ್ಟ. ನಮ್ಮ ಅವ್ವನ ಕತ್ಲೆ ಟೊಮೆಟೊನು ತೆರೆದು ಹಾಕಂತ ಕಸ. ಸೊ ಟೊಮೆಟೊ ಕಟ್ ಮಾಡ್ಕೋಬೇಕು ಇವಾಗ. ಬರೀ ಟೊಮೆಟೊ ಕಟ್ ಮಾಡೋಣ. ಟೊಮೆಟೊ ತೆರೆದು ಹಾಕನತ್ತ ಮಮ್ಮಿ. ಅವನು ತೆರೆದೊಂದು ಸಂದದ ನೋಡ್ಬೇಕು. ತೆರೆಯಾಕ ಓಕೆ. ಭಾಳ ಸಂದದ. ಈ ಹೆಂಗೆ ಆಗ್ತದ ಗೊತ್ತಿಲ್ಲ ತೆರೆಯೋದ. ಗಟ್ಟಿ ಅದನ ಒಟ್ಟು ತೆರಿಬೋದ ಚಂದದ. ಮತ್ತು ಪಿ ಜಿದಾಗ ಊಟ ಮಾಡಿ ಸಾಕತ್ತ. ಅದ್ರ ಸಲುವಾಗಿ ಇಲ್ಲೇ ಒಂದು ರೂಮ್ ಸಿಗ್ತಾವೆ ಬಿ ಟಿ ಎಮ್ದಾಗನ. ಸೊ ಬಿ ಟಿ ಎಮ್ದಾಗ ರೂಮ್ ಶಿಫ್ಟ್ ಆಗೀವಿ. ಟೊಮೆಟೊ ಕಟ್ ಮಾಡಿ ತೆರೆದ ಕಸ ಹಾಕೊಂಡೆ. ಸೊ ಇವಾಗ ಬರ್ರಿ ಮಸಾಲೆ ಹಾಕೋಣ. ಮೊನ್ನೆ ಮಸಾಲೆ ಎಲ್ಲ ತರ್ಬೇಕಾರೆ ನೋಡ್ರಿ ಎಲ್ಲ ಕೆಳಗೆ ಬಿದ್ದೈತಿ, ಎಲ್ಲ ಅದು ಉಲ್ಟಾ ಪಲ್ಟಾ ಆತ. ಸೊ ಫಸ್ಟ್ ಹಾಕೋಣ ಜೀರಿಗೆ ಒಂದಿಟ್ಟು. ಜೀರಿಗೆ ಹಾಕೋಣ ಫಸ್ಟ್. ನೋಡೋಣ, ನಮ್ಮ ಅವ್ವ ಮಾಡಿದಂಗೆ ಏನೋ ಟ್ರೈ ಮಾಡತ್ತೀನಿ, ಹೆಂಗಾಗುತ್ತಾ ಗೊತ್ತಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ. ಸಾಲ್ಟ್ ಮೇಲೆಲ್ಲ ಇವು ಬಿದ್ದಾವ, ಸಾಲ್ಟ್ ಸ್ವಚ್ಛ ಮಾಡಬೇಕು. ನೆಗಡಿ ಒಂದು ಆಗೈತಿ, ಮಳೆ ಒಂದು ಚಲೋ ಆಗೈತಿ. ಬೆಂಗ್ಳೂರ್ದಾಗ ಸಣ್ಣಗೆ ತಂಪದ. ಯಾರ್ಯಾರು ಬೆಂಗ್ಳೂರ್ನಾಗ ಇರ್ತಾರೆ ಗೊತ್ತದ. ಸಣ್ಣಗೆ ಥಂಡಿನೂ ಚಲೋ ಆಗತ್ತದ. ಇವಾಗ ಹಾಕೋಣ ಬೇಸನ ಫಸ್ಟ್ ಒಂದು 2 ಸ್ಪೂನ್ ಹಾಕಿ ಕಲಿಸಿ ಟ್ರೈ ಮಾಡೋಣ ಎಷ್ಟಾಗುತ್ತೆ. ಆಮೇಲೆ ಮತ್ತೆ ಬೇಕಾರೆ ಹಾಕೋಣ. ಬ್ಯಾಚುಲರ್ಸ್ಗೆ ಈಸಿ ನೋಡ್ರಪ್ಪ ಇದು. ಯಾರಿಗಾರ ರೆಸಿಪಿ ಬೇಕಾರೆ ಕಾಂಟ್ಯಾಕ್ಟ್ ಮಾಡಿರಿ, ಹೇಳ್ಕೊಡ್ತೀನಿ. ಬಟ್ ಇದು ಹೆಂಗಂತಂದ್ರೆ ನೀರು ಜಾಸ್ತಿ ಹಾಕೋಬಾರ್ದು. ನೀರು ಜಾಸ್ತಿ ಹಾಕೊಂಡಂತಂದ್ರೆ ಏನಾಗುತ್ತೆ, ಇದೇನಿರುತ್ತಲ್ಲ, ನೀರು ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ, ಇದು ಸೌಂತಿಕಾಯ್ದಾಗ ನೀರು ಇರುತ್ತಲ್ಲ ಅರ್ಧ ಬಿಡ್ತದೆ. ಸೊ ನೀವು ಮಾಡ್ಬೇಕಾರೆ ಅದೊಂದೆಲ್ಲ ಇಟ್ಕೋರಿ. ನೀರು ಒಟ್ಟು ಜಾಸ್ತಿ ಆಗಬಾರ್ದು, ನೀರು ಸ್ವಲ್ಪ ಆಗ್ಬೇಕು. ನೋಡ್ರಿ ಎಲ್ಲ ಥರದ್ದು ಸೌಂತಿಕಾಯ್ದ ನೀರೆಲ್ಲ ಹೆಂಗೆ ಬಿಡತ್ತದ. ಫಸ್ಟ್ ಟೈಮ್ ಮಾಡತ್ತೀನಿ, ಗೊತ್ತಾಗುತ್ತೆ ಏನೇನು ಎಟ್ಟೆಟ್ಟು ಹಾಕೋದ. ನೋಡೋಣ ಟ್ರಯಲ್ ಹೆಂಗೆ ಏನೇನಾಗುತ್ತೆ ಅಂತಂದು. ಈ ಥರ ಕರೆ ಹೇಳ್ಬೇಕಂದ್ರೆ ಇತರ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟ ತರೋದು ಮರಿತೀವಿ ಇವತ್ತು. ಅದ್ರ ಸಲುವಾಗಿ ನೋಡೋಣ, ನೆಕ್ಸ್ಟ್ ಟೈಮ್ ಪರ್ಫೆಕ್ಟ್ ಮಾಡೋಣ. ಇವತ್ತೊಂದು ಹಿಟ್ಟು ಪರ್ಫೆಕ್ಟ್ ಆಗಬೇಕಂದ್ರೂ ನಡೀತದ. ನಾವು ಇವಾಗ ಮತ್ತು ಸ್ವಲ್ಪ ಖಾರ ಹಾಕೊಂಡೆ. ಖಾರ ಮತ್ತೊಂದಿಟ್ಟು ಬೇಸನ್ ಕಮ್ಮಿ ಆಗಿತ್ತು, ಒಂದಿಟ್ಟು ಗರಂ ಮಸಾಲ, ಆಮೇಲೆ ಒಂದಿಟ್ಟು ಉಪ್ಪು ಕಮ್ಮಿ ಆಗಿತ್ತು. ಆಗ ಎಲ್ಲ ಹಾಕಿ ನೋಡ್ರಿ ಹಿಂಗೆ ಕಲಿಸ್ಬೇಕಾ ಚಂದಾಗ. ಒಟ್ಟು ಅದೆಲ್ಲ ಮಿಕ್ಸ್ ಆಗೋ ಮಟ್ಟ ಕಲಿಸೆ ಒಂದು 5 ನಿಮಿಷ ಬಿಡ್ಬೇಕು. ಯಾಕಂದ್ರೆ ಸ್ವಲ್ಪ ನೀರು ಬಿಡುತ್ತೆ ಸೌಂತಿಕಾಯಿದ್ದ. ಅವಾಗ ಪರ್ಫೆಕ್ಟ್ ಹಾಕ್ಬೋದು ನೀವು ತವಿ ಮೇಲೆ. ಇವಾಗ ಎಲ್ಲ ಹಿಂಗೆ ಕೈದಾಗಿಂದ ಸ್ವಚ್ಛ ತಕ್ಕೋಬೋದು ನೋಡ್ರಿ. ಇವೆಲ್ಲ ನಮ್ಮ ಅವ್ವನ ಟ್ರಿಕ್ಗಳು. ಅವ್ರು ಚಾಕುಲಿ ತಕ್ಕೋತಾರೆ, ನಮ್ಮ ಚಾಕುಲಿ ತಕ್ಕೋಕೆ ಅಂಜಿಕೆ ಬರುತ್ತೆ. ಅದಕ್ಕೆ ಹಿಂಗೆ ತೆಗೆದು ಹಿಂಗೆ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟರೆ ತಾಲಿಪಟ್ಟಿ ತಿನ್ನಲು ಸಿದ್ಧವಾಗಿದೆ. ಯಾರ್ಯಾರು ಟೇಸ್ಟ್ ಮಾಡೋಕೆ ಬರೋರು ಜಲ್ದಿ ಬಿ ಟಿ ಎಮ್ ಸಮೀಪ ಇದ್ದಾರೆ ಬಂದು ಬಿಡ್ರಿ, ಮಾಡಿಕೊಡ್ತೀನಿ.
ಸೊ ಒಂದು 5 ನಿಮಿಷ ಬಿಟ್ಟ ಸೀದಾ ತವಿ ಮೇಲೆ ಹಾಕೊಂಡು ಸರ್ ಸಿಡಿತದ. ಟ್ರೈ ಮಾಡೋಣ. ಇನ್ನೂ ಇಂಡಕ್ಷನ್ ಮೇಲೆ ಮಾಡತ್ತೋ, ಗ್ಯಾಸ್ ಏನಿಲ್ಲ. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಹ್ಯಾಪನ್. ಇಂಡಕ್ಷನ್ ಮೇಲೆ ನಮ್ದು ಪ್ಯಾನ್ ಅಂತ ಇಟ್ಟೈತಿ. ಇವತ್ತು ಇದು ಸಿಗಲಿಲ್ಲ, ಸೊ ಇಂಥದ್ರಾಗ ಟ್ರೈ ಮಾಡತ್ತೀವಿ. ಹೆಂಗಾಗುತ್ತೆ ಗೊತ್ತಿಲ್ಲ. ಸೊ ಒಂದು ಇಟ್ಟು ಆಯಿಲ್ ಹಾಕಿ ಬ್ರಷ್ ಮಾಡೋಣ. ಪ್ಯಾನ್ ಅಂತ್ರಿ ಕದದ. ಸೊ ಇವಾಗ ಫಸ್ಟ್ ಒಂದು ಹಾಕತ್ತವ. ಸೊ ಈ ಟೈಪ್ ಸ್ಪ್ರೆಡ್ ಮಾಡ್ಕೋಬೇಕಾ ನೋಡ್ರಿ. ಈ ಟೈಪ್ ಚಂದಾಗ ರೌಂಡ. ಸ್ಮೆಲ್ ಮಸ್ತ್, ಪಿ ಜಿಗಿಂತನೂ ಮಸ್ತ್ ಸ್ಮೆಲ್ ಬರತ್ತದ. ನೋಡೋಣ ಈಗ ಇನ್ನೊಂದು ಸ್ವಲ್ಪ ಬಿಡೋಣ. ಫಸ್ಟ್ ಒಂದು ನನಗೂ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತಂದು ಕಸ ನೋಡ್ಬೇಕಾ. ಮಸ್ತ್ ಆಗತ್ತದ ಸಣ್ಣಗೆ ಟೆಂಪ್ರೇಚರ್ ಒಳಗೆ. ನೋಡ್ಬೋದ ಆಗತ್ತವ. ಮಸ್ತ ನೋಡ್ರಿ, ಮಸ್ತ್ ಆಗಿದಾವ. ಇಲ್ಲೊಂದು ಆಗತ್ತದ ಮುಚ್ಚೆ ಹಿಂಗೆ. ಇಂಡಕ್ಷನ್ ಮೇಲೆ ಏನು ತ್ರಾಸ ಅಂತಂದ್ರೆ ಬಾಳೋದು ತೊಗೋತದ, ಅದೊಂದೇ ತ್ರಾಸ. ಸೊ ಇನ್ನೇನಿಲ್ಲ, ತಿನ್ನೋದ ಮಕ್ಕೊಂಬಿಡೋದ. ಸೊ ಲಾಸ್ಟ್ ಟೈಮ್ ಈ ವಿಷನ್ ಬೋರ್ಡ್ ನೋಡಿರ್ಬೋದ. ಆಲ್ಮೋಸ್ಟ್ ಇದ್ರಾಗಿಂದ ಈಗ ಕಂಪ್ಲೀಟ್ ಆಗತ್ತದ ಇವಾಗ. ಯಾಕಂತಂದ್ರೆ ಎಲ್ಲ ಚಲೋ ತಿನ್ನೋದ. ಸೊ ಜಿಮ್ಮನ್ನು ಹಚ್ಚೇನಿ. ಆಮೇಲೆ ಅಡ್ಡಾಡೋದು ಆತ. ಗುಡಿಗೆ ಹೋಗೋದು ಆತ. ಸೊ ದಿಸ್ ರಿಮೈನಿಂಗ್ ಜಲ್ದಿ ಆಗುತ್ತೆ. ಸೊ ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.